ಈಗ ಅಲ್ಲೇ ಇದ್ದಾರೆ ನೋಡಿ. ಅವರು ಈ ಅಸ್ಸಾಂ ರಾಜ್ಯಕ್ಕೆ ಇನ್ಚಾರ್ಜ್ನವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ, ಒಂದು ಸೀಟ್ಸನ್ನು ಫೈನಲೈಸ್ ಮಾಡೋದಕ್ಕೆ ಅವರು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿ ಕ್ಷೇತ್ರಗಳಲ್ಲಿ 2-3 ಜನ ಅಭ್ಯರ್ಥಿಗಳಿರ್ತಾರೆ. ಆ ಅಭ್ಯರ್ಥಿಗಳನ್ನು ಯಾರಿಗೊಬ್ಬರು ಕೊಡ್ತಾರೆ, ಬೇರೆಯವ್ರನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು. ಮತ್ತು ಯಾವ ಅಭ್ಯರ್ಥಿಗೆ ಇಲ್ಲಿ ಅವಕಾಶ ಕೊಟ್ಟರೆ ಅವರು ಇಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು, ಇದು ಅವರು ಸರ್ವೆ ಮಾಡ್ತಾರೆ. ಆ ಸರ್ವೆಯದು ಜಿನಿಯನ್ನೆಸ್ಸು ಮತ್ತು ಗ್ರೌಂಡ್ ರಿಯಾಲಿಟಿ ಏನಿದೆ ಅವೆಲ್ಲವನ್ನು ಕೂಡ ಅವರು ಮಾಡಬೇಕಾದ್ರೆ ಬಹಳ ಗುರುತರವಾದಂತಹ ಜವಾಬ್ದಾರಿ ಅದು. ಗೊತ್ತಾಯ್ತಾ? ಇಲ್ಲಿ ಸರ್ಕಾರದಲ್ಲಿ ನಡೆಸೋದು ಅಂತೇಳಿದ್ರೆ ಅಧಿಕಾರಿಗಳಿರ್ತಾರೆ, ಮಾಹಿತಿ ಕೊಡೋರು ಇರ್ತಾರೆ, ಹೇಳಿದ ಕೆಲಸ ಮಾಡೋರು ಇರ್ತಾರೆ. ಅಲ್ಲಿ ಪಕ್ಷದಲ್ಲಿ ನಾವೇ ಉತ್ತಮವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂಥ ಜನಗಳನ್ನು ಆ ಜವಾಬ್ದಾರಿ ಕೊಟ್ಟು ಅಲ್ಲಿ ಹಾಕಬೇಕು, ಅವರಿಂದ ಮಾಹಿತಿ ತಗೋಬೇಕು, ಆಮೇಲೆ ತೀರ್ಮಾನಗಳಾಗಬೇಕು. ಅದು ಭಾಳ ಗುರುತರವಾದಂತಹ ಜವಾಬ್ದಾರಿ ಕೆಲಸ. ನಿರಂತರವಾಗಿ ಕೇಂದ್ರದ ಕಾಂಗ್ರೆಸ್ ಮುಖಂಡರ ಜೊತೆನೂ ಕೂಡ ಸಂಪರ್ಕ ಇಟ್ಕೋಬೇಕಾಗ್ತದೆ. ಮತ್ತು ಅಲ್ಲಿನ ಅಸ್ಸಾಂ ರಾಜ್ಯದ ಮುಖಂಡರುಗಳು ಯಾರಿದ್ದಾರೆ ಅವ್ರ ಜೊತೆ ಸಂಪರ್ಕ ಇಟ್ಕೋಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಯಾರು ಜಿಲ್ಲಾ ಮಟ್ಟದಲ್ಲಿ ಮುಖಂಡರುಗಳಿರ್ತಾರೆ, ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಪರ್ಸನ್ಸ್ ಯಾರು ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಜೊತೆನೂ ಕೂಡ ಇವರು ಸಂಪರ್ಕ ಇಟ್ಕೊಂಡು ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಗೆಲ್ತಕ್ಕಂಥದ್ದಕ್ಕೆ ಶ್ರಮ ವಹಿಸಬೇಕು. ಆಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಈಸ್ ಎ ಗುಡ್ ಆರ್ಗನೈಸರ್, ಅದರಲ್ಲಿ ಎರಡನೇ ಮಾತೇನಿಲ್ಲ. ಅಸ್ಸಾಂ ರಾಜ್ಯ ಅಂದರೆ ಅದು ಈ ಬೇರೆ ಬಾಂಗ್ಲಾದೇಶಿಸು ಅವರು ಎಲ್ಲ ಭಾಳ ಜನ ಇದ್ದಾರೆ ಅಂತೇಳಿ ಹಿಂದೆ ಅಸ್ಸಾಂ ಗಣ ಪರಿಷತ್ ಅಂತೇಳಿ ಯೂತ್ಸು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿದಂಥದ್ದು. ಅವ್ರ ಹೋರಾಟ ಏನಪ್ಪ ಅಂದರೆ, ಯಾರೆಲ್ಲ ಬೇರೆ ದೇಶದವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಅವ್ರನ್ನ ಹೊರ ಹಾಕ್ತೀವಿ ಅಂತಕ್ಕಂಥದ್ದೇ ಅವ್ರ ಅಜೆಂಡಾ ಇದ್ದಿದ್ದು. ಆ ಅಜೆಂಡಾಕ್ಕೆ ಜನ ಬೆಂಬಲ ಕೊಟ್ಟಿದ್ರು. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಎಲ್ಲ ಆಗೋದ್ರು. ಅಲ್ಲಿ ಒಂದು ಬರ್ನಿಂಗ್ ಇಶ್ಯೂ ಅಂತ ಹೇಳಿದ್ರೆ ಅದು ಯಾರೆಲ್ಲ ಬೇರೆ ದೇಶಗಳಿಂದ ಬಂದಿದ್ದಾರೆ ಅವರನ್ನು ಹೊರ ಹಾಕ್ತಕ್ಕಂಥದ್ದು, ಅವರಿಗೆಲ್ಲ ವೋಟರ್ ಲಿಸ್ಟಲ್ಲೆಲ್ಲ ಸೇರಿದರೆ ಅದನ್ನು ತೆಗೆಸಿ ಎಲೆಕ್ಷನ್ ಮಾಡುವಂಥದ್ದು. ಅದಕ್ಕೆ ತೆಗ್ಸೋದಕ್ಕೆ ಪರ ವಿರುದ್ಧ ಎಲ್ಲ ಇದ್ದಾರೆ. ಅದೆಲ್ಲ ಭಾಳ ಪ್ರಾಬ್ಲಮ್ಯಾಟಿಕ್ ಸ್ಟೇಟ್ ಅದು. ರಾಹುಲ್ ಗಾಂಧಿ ಭೇಟಿ ಆದ್ರ ಅಂತ ಯಾರು ಡಿ ಕೆ ಶಿ ಅವರು ಭೇಟಿ ಆಗಿರ್ತಾರೆ. ಈಗ ಭೇಟಿ ಮಾಡೋದೇನು ಕಷ್ಟ ಅಲ್ಲ. ಭೇಟಿ ಯಾವ ಉದ್ದೇಶದಿಂದ ಮಾಡಿದ್ದಾರೆ, ಏನು ಚರ್ಚೆ ಆಯಿತು ಅದು ಮುಖ್ಯ. ಈಗ ಅವ್ರು ಭೇಟಿ ಮಾಡೋದು ಅಸ್ಸಾಂ ವಿಚಾರದಲ್ಲಿ, ಅಲ್ಲಿ ಮೀಟಿಂಗ್ ಕರೆದಾಗ ಅಲ್ಲಿನೂ ಕೂಡ ಜೊತೆಯಲ್ಲಿದ್ದಾರೆ. ಮತ್ತು 1-to-1 ಮಾತಾಡೋದಕ್ಕೆ ಅದು ಸ್ಪೆಸಿಫಿಕಲಿ ಅಸ್ಸಾಂ ವಿಚಾರಕ್ಕೆ ಮಾತಾಡೋದಕ್ಕೆ ಭೇಟಿ ಮಾಡ್ತಾರೆ ಅಷ್ಟೇ. ಈಗ ಬೇರೆ ರಾಜ್ಯದ ಬಗ್ಗೆ ಮೊನ್ನೆ ಮೈಸೂರಿಗೆ ಬಂದಾಗ ನಾನು ವಿಶೇಷವಾಗಿ ಈ ರಾಜ್ಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ನಿಗದಿ ಮಾಡಿ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಆ ಸಂದರ್ಭಕ್ಕೆ ಹೋದಾಗ ಮಾತ್ರ ಆ ವಿಚಾರ. ಈಗ ಅಸ್ಸಾಂ ವಿಚಾರದಲ್ಲಿ ಮಾತ್ರ ಈಗ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಕೂಡ ಸಂಪರ್ಕದಲ್ಲಿ, ಯಾಕೆಂದರೆ ಅಸ್ಸಾಂದು ಏನೇ ಸಮಸ್ಯೆಗಳಿದ್ದರು ಈ ಚುನಾವಣೆ ಇರೋದರಿಂದ ನಿರಂತರವಾಗಿ ಅವ್ರಿಗೆ ಇವರು ಮಾತಾಡಬೇಕಾಗ್ತದೆ, ಇವ್ರಿಗೆ ಅವರು ಮಾತಾಡಬೇಕಾಗ್ತದೆ. ಆದರೆ ಕರ್ನಾಟಕದ ವಿಚಾರಕ್ಕೆ ಭೇಟಿ ಮಾಡಿ ಚರ್ಚೆ ಆಯಿತು ಅನ್ನೋದು ಮುಖ್ಯ ಅಷ್ಟೇ. ಸ್ಥಳೀಯ ಚುನಾವಣೆಗಳಿದ್ದಾವೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಪಾರ್ಟಿ ಹಿನ್ನಡೆ ನೋಡಿ, ಅದೆಲ್ಲ ಹೈಕಮಾಂಡ್ ಗಮನದಲ್ಲಿ ಎಲ್ಲ ಇರ್ತವೆ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಸುಮ್ಮನೆ ನಾವೇನೋ ಒಂದು ಹೇಳೋದು. ಈಗ